ಸಹಜವಾಗಿ ಕಾಡುತ್ತೆ. ಓಕೆ, ನಾನು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. AQI ಅನ್ನುವಂಥದ್ದು ಎಷ್ಟಿರಬೇಕು? ಬೆಂಗಳೂರು ಸೇಫಾ ಅಥವಾ ಇಲ್ವಾ? ನಾವು ಒಳ್ಳೆ ಗಾಳಿಯನ್ನು ತಗೊಳ್ತಾ ಇದ್ದೀವಾ ಅಥವಾ ಇಲ್ವಾ? ಡೇಂಜರಾ ಬೆಂಗಳೂರು? ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಬೆಂಗಳೂರಿನ ನಿವಾಸಿ ಅರುಣ್ ಪರಮೇಶ್ವರ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ಅದೇ ರೀತಿಯಾಗಿ ಪರಿಸರ ಪ್ರೇಮಿ, ಪರಿಸರ ಮಂಜು ಅಂತಾನೆ ಇವರ ಹೆಸರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜು ಅಂತಾನೆ ಅಥವಾ ನೀವು ಪರಿಸರ ಮಂಜು ಅಂತಾನೆ ಹೆಸರು? ಪರಿಸರ ಪ್ರೇಮಿ ಅಂತ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ತಜ್ಞ ವೈದ್ಯರು ಡಾಕ್ಟರ್ ಆಂಜಿನಪ್ಪ ಅವರಿದ್ದಾರೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ರು ಇದೀಗ ಸೇವ್ ಬೆಂಗಳೂರು ಸಮಿತಿಯ ರಾಜೇಶ್ ಭಟ್ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಹತ್ರ ಫಸ್ಟ್ ಮಾತಾಡ್ಬಿಡ್ತೀನಿ. ಡಾಕ್ಟರ್, ಆ ವಿಡಿಯೋ ನೀವು ಕೂಡ ನೋಡ್ಬಿಟ್ಟಿದ್ದೀರಿ. ಸೊ ಹೇಳಿ ಡಾಕ್ಟ್ರೆ, ಬೆಂಗಳೂರು ಸೇಫಾ ಅಥವಾ ಇಲ್ವಾ? ಇದು ಒಂದು ಹೊಸ ಯೂನಿವರ್ಸಿಟಿ ಶುರುವಾಗಿದೆ. ಅದಕ್ಕೊಬ್ಬ ರಿಜಿಸ್ಟ್ರಾರ್ ಇಲ್ಲ, ಒಬ್ಬ ವೈಸ್ ಚಾನ್ಸಲರ್ ಇಲ್ಲ ಅಂತ ಯೂನಿವರ್ಸಿಟಿ ಇದು. ಇವ್ರು ಮಾತಾಡಿರೋಲ್ಲ ಸೋಷಿಯಲ್ ಮೀಡಿಯಾ. ಇಟ್ಸ್ ಎ ಯೂನಿವರ್ಸಿಟಿ ನಾಟ್ ಓನ್ಲಿ ಪರಿಸರದ ಬಗ್ಗೆ ಅಲ್ಲ, ಆರೋಗ್ಯದ ಬಗ್ಗೆ. ಯಾರೋ ಅದು ಕನ್ಸರ್ನ್ಡ್ ಅನ್ಕ್ವಾಲಿಫೈಡ್, ಇವ್ರಿಗೆ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ. ಏನೋ ಒಂದು ಎಕ್ಸ್ಪ್ರೆಸ್ ಮಾಡಿ ಆರ್ ದೇ ಸ್ಪೆಷಲಿಸ್ಟ್ ನೋಡಿ, ಇಲ್ಲಿ ಕೂತಿದ್ದಾರೆ ನೋಡಿ ತಜ್ಞರು, ಅವ್ರಿಗೆ ಯಾಕೆ ನಾವು ಇಷ್ಟೊಂದು ಗಮನ ಕೊಡಬೇಕು? ಅವ್ರಿಗೆ ಏನ್ ನಾಲೆಡ್ಜ್ ಇದೆ? ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಬಹಳ ಸ್ಟ್ರಾಂಗ್ ವೆಪನ್ ಆಗಿದೆ ಡಾಕ್ಟರ್. ಇಲ್ಲ, ಸ್ಟ್ರಾಂಗ್ ವೆಪನ್ ನೋಡಿ. ಅವ್ರು ಹಾಕಿರುವ ಒಂದು ವಿಡಿಯೋಗೆ ನಾವು ಲೈಕ್ಸ್ ಶೇರ್ಸ್ ಬೇಡ, ವ್ಯೂಸ್ ನೋಡಿದ್ರೆ ಜನರನ್ನ ಬೇರೆ ಕಡೆಗೆ ದಿಕ್ಕು ತಪ್ಪಿಸ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ಮಹತ್ವ ಕೊಡ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳಿದೆ, ಈಗ ನೀವ್ ಹೇಳಿದ ತಕ್ಷಣ ಜನ ಹೆಂಗಾಗ್ಬಿಟ್ಟಿದ್ದಾರೆ ಗೊತ್ತಾ? ಡಾಕ್ಟರ್ ಹೇಳೋದನ್ನ ಕೇಳ್ತಾ ಇಲ್ಲ, ಬೇರೆಯವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಟ್ರಾಕ್ಟ್ ಆಗಿ ಮಾತಾಡಿದ ತಕ್ಷಣ ಕೇಳ್ತಾರೆ ಆ ಮಾತನ್ನ. ಅದಕ್ಕೆ ನಾನು ಹೇಳಿದ್ದು, ಫಾರ್ಚುನೇಟ್ಲಿ ನಾನು ಐ ಆಮ್ ಎ ಪ್ರೊಫೆಸರ್ ಇನ್ ಎ ಮೆಡಿಕಲ್ ಕಾಲೇಜ್. ಸೊ ಇಂಥವ್ರು ಮಾತಾಡೋರಿಗೆ ಇಗ್ನೋರ್ ಮಾಡಬೇಕು ಅನ್ನೋ. ಎನಿವೆ, ವಿ ಹ್ಯಾವ್ ಟೇಕನ್ ಎ ಗುಡ್ ಡಿಸ್ಕಷನ್. ಇವತ್ತು ಒಳ್ಳೆ ಔಟ್ಕಮ್ ಬರುತ್ತೆ. ನಾನು ಬೆಂಗಳೂರು ರೆಸಿಡೆಂಟ್, ನಾನು ದೊಡ್ಡಬಳ್ಳಾಪುರದವನು. ಕಳೆದ 1980 ಇಂದ ನಾನು ಬೆಂಗಳೂರಿನಲ್ಲೇ ಇದ್ದೀನಿ. ಆಗಿಗೂ ಈಗ ವ್ಯತ್ಯಾಸ ಇದೆ, ಇಲ್ಲ ಅನ್ನಲ್ಲ. ಬಟ್ ಈವನ್ ಟುಡೇ ನಾನು ಕೇಳಿದ್ದೆ, ಡೆಲ್ಲಿ ಒಳಗೆ ಒಂದಿನ ಓಡಾಡಿದರೆ ನೀವು 8 ಸಿಗರೇಟ್ ಸೇದ್ದಷ್ಟು ನಮ್ಮ ಲಂಗ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ. ನನಗೆ ಶಾಕ್ ಆಫ್ ಮೈ ಲೈಫ್. ಇವ್ರು ಯಾರು 15 ಸಿಗರೇಟ್ ಸೇದಷ್ಟು ಎಫೆಕ್ಟ್ ಬೆಂಗಳೂರಿನಲ್ಲಿ ಆಗುತ್ತೆ ಅಂದರೆ ಅವ್ರಿಗೆ ಸ್ವಲ್ಪ ಏನೋ ಒಂದು ಅಟ್ರಾಕ್ಟ್ ಮಾಡಬೇಕು, ಜನಗಳಿಗೆ ಇಂಪ್ರೆಸ್ ಹೊಡಿಬೇಕು, ತಾನು ಮಿಂಚಬೇಕು ಅನ್ನೋ ಉದ್ದೇಶದಿಂದ ಮಾತಾಡಿದ್ದಾರೆ ಹೊರತು ದೇ ಆರ್ ವೆರಿ ಅನ್ಸೈಂಟಿಫಿಕ್. ಇವ್ರ ಮಾತಿಗೆ 3 ಕಾಸಿನ ಬೆಲೆ ಕೊಡಬಾರ್ದು. ನಾವೆಲ್ಲ ಮಾತಾಡಿದಾದ್ಮೇಲೆ ಅದು ಗೊತ್ತಾಗುತ್ತೆ. ಗಾಳಿ ಇಂಪಾರ್ಟೆಂಟ್ ಅಮ್ಮ. ಗಾಳಿ ಬರೀ ಮನುಷ್ಯನಿಗೆ ಉಸಿರಾಡಿ, ನಮ್ಮ ಅಟ್ಮಾಸ್ಫಿಯರ್ ಅದು ಇಮ್ಮಿಡಿಯೇಟ್ ಮನುಷ್ಯನ ಅಟ್ಮಾಸ್ಫಿಯರ್ ಗಾಳಿ ನಾಟ್ ಓನ್ಲಿ ಆಕ್ಸಿಜನ್ ಸಪ್ಲೈ ಮಾಡೋದಲ್ಲ, ಮನುಷ್ಯನ ದೇಹವನ್ನು ತಣ್ಣಗಿಡಬೇಕಾದ್ರೆ, ನಮ್ಮ ಮೂಗು ಕಿವಿಯೊಳಗೆ ಸ್ಪೆಷಲ್ ಸೆನ್ಸಸ್ಸು ವರ್ಕ್ ಆಗಬೇಕಾದ್ರೆ ಪ್ರತಿಯೊಂದಕ್ಕೂ ಗಾಳಿ ಬೇಕು. ಪೊಲ್ಯೂಷನ್ಗೆ 108 ಕಾರಣಗಳಿದ್ದಾವೆ. ಯಾವ ಮಟ್ಟಕ್ಕೆ ಆ ಇಂಡೆಕ್ಸ್ ಎಲ್ಲ ಆಕ್ಚುಲಿ ನಾವು ಮೆಡಿಕಲ್ ಕಾಲೇಜ್ ನಾವು ಓದೋದೇ ಇಲ್ಲ. ನೀವು ಹೇಳಿದ ಮೇಲೆ ಅದನ್ನು ನಾವು ತಿಳ್ಕೊತೀವಿ. ಏನಿವೆ, ಡೆಫಿನೆಟ್ಲಿ ನೀವು ಕಂಪ್ಯಾರಿಸನ್ ಕೊಟ್ಟಿದ್ರೆ 340 53. ಸೊ ಇಟ್ಸ್ ಎ ಕಾಮನ್ ಸೆನ್ಸ್. ವಿ ಆರ್ ಇನ್ ಎ ಸೇಫ್ ಪ್ಲೇಸ್. ಬಟ್ ಏನಂದ್ರೆ ಈ ಔಟ್ಕಮ್ ಆಫ್ ಟುಡೇಸ್ ಇನ್ನೂ ಒಂದು ಸ್ವಲ್ಪ ಒಳ್ಳೇದು ಮಾಡೋಣ, ಈ ಜನಗಳಿಗೆ ಇನ್ನೊಂದು ಒಳ್ಳೆ ಸಂದೇಶ ಕೊಡೋಣ, ಈ ಮಟ್ಟನ ಹಂಗೆ ಕಾಪಾಡ್ಕೊಳ್ಳೋಣ, ಇದನ್ನ ಹಾಳು ಮಾಡೋಣ, ಇನ್ನೂ ಒಳ್ಳೆ ಗುಣಮಟ್ಟವನ್ನು ಮಾಡೋಣ ಅನ್ನೋದು ಬಿಟ್ರೆ ಕಾರ್ಯಕ್ರಮ ಸಾರ್ಥಕ ಆಗುತ್ತೆ. ಡೆಫಿನೆಟ್ಲಿ. ಓಕೆ, ನಾನು ಪರಿಸರ ಮಂಜು ಅವ್ರ ಹತ್ರನೇ ಮಾತಾಡ್ತೀನಿ. ಪರಿಸರದ ಬಗ್ಗೆ ಬಹಳ ಕಾಳಜಿ ಇದೆ, ಹಾಗಾಗಿ ಜನ ನನಗೆ ಪರಿಸರ ಮಂಜು ಅಂತಾನೆ ಹೆಸರು ಕೊಡ್ತೀನಿ ಅಂತ ಹೇಳಿದ್ರಿ ನೀವು. ಸರಿ, ಹೇಳಿ, ಇಂತಹ ಸ್ಟೇಟ್ಮೆಂಟ್ಗೂ ಮತ್ತು ಬೆಂಗಳೂರಿನಲ್ಲಿರುವಂತಹ ಪರಿಸ್ಥಿತಿ ಹೇಗಿದೆ? ಹೋಲಿಕೆ ಆಗತ್ತಾ? ಸಂಬಂಧ ಇದೆಯಾ? ಅವ್ರಿಗೆ ನಾಚಿಕೆ ಆಗ್ಬೇಕು ಫಸ್ಟ್ ಆಫ್ ಆಲ್. ಇಲ್ಲಿ ಹೆಂಗೆ ಅಂದ್ರೆ, ನಮ್ಮ ಬೆಂಗಳೂರಿನಲ್ಲಿ ಹೇಗೆ ಅಂದ್ರೆ, ಒಂದು ದುಂಬಿ ಒಂದು ಹೂವಿನ ಹೇಗೆ ರಸನ ಹೀರ್ಕೊಂಡು ಹೋಗುತ್ತಲ್ಲ, ಹಾಗೆ ಜಸ್ಟ್ ಯೂಸ್ ಆ್ಯಂಡ್ ಥ್ರೋ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಬೆಂಗಳೂರಿಗೆ ಬಂದು ಜೀವನ ಕಟ್ಕೊಳ್ತಾರೆ. ಎಲ್ಲ ರೀತಿಯಾಗಿ ಸೌಲಭ್ಯಗಳನ್ನು ಬಳಸ್ಕೊಂಡು ಜಸ್ಟ್ ಯೂಸ್ ಆ್ಯಂಡ್ ಥ್ರೋ ಮಾಡ್ಕೊಂಡು ಹೊರಟೋಗ್ತಾ ಇದ್ದಾರೆ. ಇವತ್ತು ಇಲ್ಲಿ ಕಸದ ರಾಶಿ ಉದ್ಭವ ಆಗೋಕ್ಕೆ ಕಾರಣ ಯಾರು? ಇವತ್ತು ಕೆರೆ ಮಾಲಿನ್ಯಕ್ಕೆ ಕಾರಣ ಯಾರು? 90s ಹೋಗಿ ಮೇಡಮ್, ಇದೇ ಈ ಬೆಂಗಳೂರು ಜನಗಳು ಕಾಪಾಡ್ಕೊಂಡಿದ್ದಾರೆ, ಇಲ್ಲಿನ ವಾತಾವರಣನ ಉಳಿಸ್ಕೊಂಡಿದ್ದಾರೆ. ಔಟ್ಸೈಡ್ ಇವರೆಲ್ಲ ಬಂದ ಮೇಲೆ ನಮ್ಮ ಬೆಂಗಳೂರು ಗಬ್ಬನಾರ್ತಾ ಇರೋದು. ಇವ್ರು ಬಂದ ಮೇಲೇ, ಇವ್ರುಗಳಿಂದಾನೇ ಇವತ್ತು ವಾಹನಗಳು ಜಾಸ್ತಿ ಆಗಿದೆ. ಇವತ್ತು ಭಾಳಷ್ಟು ಕಾರ್ಖಾನೆಗಳು, ಫ್ಯಾಕ್ಟ್ರಿಗಳು ಎಷ್ಟೊಂದು ಇವತ್ತು ಅವರಿಂದ ಹಾಳಾಗ್ತಾ ಇರೋದು. ಆ ಸುತ್ತಮುತ್ತ ಇರತಕ್ಕಂಥ ಕೆರೆಗಳು ಮಾಲಿನ್ಯ ಕಾರಣ ಇವರೇ. ಇವತ್ತು ವಾಯು ಮಾಲಿನ್ಯ ಅದಿದು ಅಂತ ಏನಾದರೂ ಇವರು ಸುಳ್ಳು ನೆಪಗಳು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವತ್ತು ಕೌಂಟ್ ಮಾಡಲಿ ಮೇಡಮ್. ಇವತ್ತು ಬೆಂಗಳೂರಲ್ಲಿ ಇರತಕ್ಕಂಥ ಈ ಗ್ರೀನ್ ಸ್ಟ್ರೆಚ್ ಬೇರೆ ಎಲ್ಲೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇವರು ಆ ಕ್ಲೈಮೇಟ್ ಇಷ್ಟು ಚೆನ್ನಾಗಿದೆ, ಈ ಬೆಂಗಳೂರಲ್ಲಿ ಎಲ್ಲ ಅನುಕೂಲ ಇದೆ 100%. ಆಗ ಹೇಳ್ಕೊಂಡು ಯಾಕೆ ಬರ್ತೀರಾ ಮತ್ತೆ? ಆಗ ಹೇಳ್ಕೊಂಡು ಬಂದು ಈ ರೀತಿ ಏನೋ ಮಳೆ ಬಂತು, ಇನ್ನೊಂದು ಅವಂತರ ಆಯ್ತು ಅಂದ್ರೆ ಅದಕ್ಕೆ ಕಾರಣನೂ ನೀವೇ. ಕೆರೆ ಕುಂಟಿಗಳ ಮೇಲೆ ನೀವೇ ಕಟ್ಟಿಸ್ಕೊಳ್ತೀರಾ, ಜಾಗಗಳನ್ನ ಉತ್ತುವರಿ ಮಾಡ್ಕೊಳ್ತೀರಾ. ಸೊ ಇಲ್ಲಿರೋರು ಯಾರು ಅಂಥವ್ರು ಯಾರು ಇಲ್ಲಿ ರೈತರಾಗ್ಲಿ, ಇಲ್ಲಿನ ವಾಸಿಗಳು ಯಾರು ಅಂತ ಕೆಲ್ಸಕ್ಕೆ ಹೋಗಲ್ಲ, ಅಂಥದ್ದು ಮಾಡೋದೇ ನೀವುಗಳು. ಇವತ್ತು ಹೀಗೆ ಹೇಳಿ ನೀವು ಈ ರೀತಿ ನೀವು ಮೋಜು ಮಸ್ತಿ ನೀವು ಎಂಜಾಯ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಒಂದು ಟ್ರಿಪ್ ಅನ್ಕೊಂಡಿದ್ದಾರೆ ಅನ್ಕೊಂಡಿದ್ದಾರೆ. ನಮಗೆ ಒಂದು
ಫೀಲಿಂಗ್ಸ್ ಇದೆ. ಬೆಂಗಳೂರು ಅಂದರೆ ಅಂತ ನಮಗೆ ಭಾಳ ದೊಡ್ಡ ಫೀಲಿಂಗ್ಸ್ ಇದೆ. ಸೊ ಬೆಂಗಳೂರು ತುಂಬ ಜನಕ್ಕೆ ಬದುಕು ಕೊಟ್ಟಿದೆ, ಜೀವನ ಕೊಟ್ಟಿದೆ, ಆಶ್ರಯ ಕೊಟ್ಟಿದೆ. ಇವತ್ತು ಬೆಂಗಳೂರು ಹೆಸರು ಹೇಳ್ಕೊಂಡು ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಇವತ್ತು ಇಲ್ಲಿ ಎಷ್ಟೋ ಕೋಟಿ ಜನಗಳು, ಇಡೀ ಒಂದು ದೇಶ ಅನ್ಬೋದು ಬೆಂಗಳೂರಲ್ಲಿ, ಅಂತ ಎಲ್ಲ ರಾಜ್ಯದ ಭಾಷೆ ಜನಗಳು ಇವತ್ತು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವತ್ತು ಯಾರು ಇಂಥವ್ರು ಇಲ್ಲ ಅನ್ನಂಗಿಲ್ಲ, ಇಲ್ಲಿ ಎಲ್ಲರೂ ಮಿಕ್ಸ್ ಆಫ್ ಇಲ್ಲ, ಇಂಡಿಯನ್ಸ್ ಅಲ್ಲದೆ ಹೊರದೇಶದವ್ರು, ಅಂತಾರಾಷ್ಟ್ರೀಯ ಮಟ್ಟದವ್ರು ಕೂಡ ಇವತ್ತು ಇಲ್ಲಿ ಬಂದು ನೆಲೆಸಿದ್ದಾರೆ. ಇವತ್ತು ಇಲ್ಲಿ ಏನಿಲ್ಲ, ಏನು ಬೇಕು ಎಲ್ಲ ಇದೆ. ಇವತ್ತು ಇವರು ಬೆಂಗಳೂರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರಾ ಅಂತ ಅನ್ಸುತ್ತೆ ಒಂದೊಂದ್ಸಲ. ಏನೋ ಟಾರ್ಗೆಟ್ ಮಾಡ್ಕೊಂಡು ಈ ಹೆಸರನ್ನ ಹಾಳು ಮಾಡಬೇಕಾ? ಸೊ ಅದು ಸಾಧ್ಯನೇ ಇಲ್ಲ, ಅದು ಸುಳ್ಳು ಸುಳ್ಳು ಸುಳ್ಳು. ಓಕೆ, ಅರುಣ್ ಅವರೇ ನಿಮ್ಮ ಫಸ್ಟ್ ಒಪಿನಿಯನ್. ಮೇಡಮ್, ಇಲ್ಲಿ ಏನಾಗಿದೆ ಅಂದರೆ ತಿನ್ನಕ್ಕೆ ಗತಿ ಇಲ್ಲದೆ ಬೇರೆ ರಾಜ್ಯದಿಂದ ಬರ್ತಾರೆ. ಇಲ್ಲಿ ಬಂದು ಇಲ್ಲಿ ನಮ್ಮ ಭಾಷೆ, ನೆಲ, ಜಲದ ಬಗ್ಗೆ ಇಲ್ಲದ ಹೇಳಿಕೆಗಳನ್ನ ಕೊಟ್ಟು ನಮ್ಮ ವಿರುದ್ಧವಾಗಿ ಮಾತಾಡುವಂಥ ಕೆಲಸ ಮಾಡ್ತಾರೆ. ಇಲ್ಲಿ ಇವ್ರು ಬಂದಿರೋದು ಏನಕ್ಕೆ ಅಂದರೆ ಇಲ್ಲಿ ಅಲ್ಲಿ ಗತಿ ಇಲ್ಲ ಊಟಕ್ಕೆ. ಇಲ್ಲಿ ಒಂದು ಚೆನ್ನಾಗಿದೆ, ಎಲ್ಲ ವಾತಾವರಣನೂ ಚೆನ್ನಾಗಿದೆ, ಪ್ಲಸ್ ಎಲ್ಲ ಮೂಲಭೂತ ಸೌಕರ್ಯಗಳು ಚೆನ್ನಾಗಿದೆ. ಹಾಗಾಗಿ ಇಲ್ಲಿ ಬಂದು ಈ ಚೆನ್ನಾಗಿ ದುಡಿದು ಸಂಪಾದನೆ ಮಾಡಿ ಅಲ್ಲಿ ಊರಲ್ಲೂ ಮನೆ ಕಟ್ಟಿಸಿ ಎಲ್ಲ ಮಾಡ್ಕೊಂಡು ಕೊನೆಗೆ ಬೆಂಗಳೂರು ಸರಿ ಇಲ್ಲ, ಕರ್ನಾಟಕ ಸರಿ ಇಲ್ಲ ಅಂತ ಹೇಳೋ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಮೂಲಕ ತಮ್ಮ ವಾಹಿನಿ ಮುಖಾಂತರ ಹೇಳ್ತೀನಿ, ಬರ್ತೀರಾ, ಕೆಲಸ ಮಾಡ್ತೀರಾ, ಇರ್ತೀರಾ, ಹೋಯ್ತಾ ಇರ್ಬೇಕು. ಅದನ್ನು ಬಿಟ್ಬಿಟ್ಟು ಬೆಂಗಳೂರು ಸರಿ ಇಲ್ಲ, ಕರ್ನಾಟಕ ಸರಿ ಇಲ್ಲ, ಕನ್ನಡಿಗರು ಸರಿ ಇಲ್ಲ ಅಂತ ಹೇಳಿ ಏನಾರ ನೀವು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಪರಿಣಾಮ ಎದುರಿಸಬೇಕಾಗತ್ತೆ ಮೇಡಮ್. ಓಕೆ, ರಾಜೇಶ್ ಭಟ್ ಅವ್ರ ಹತ್ರ ಈಗ ಬರ್ತೀನಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಾರಲ್ಲ ಹಾಗೆ, ಯಾಕಂದ್ರೆ ನೀವು ಬೆಂಗಳೂರು ಉಳಿಸಿ ಸಮಿತಿಯಿಂದ ಬಂದಿದ್ದೀರಿ. ಬೆಂಗಳೂರು ಬಗ್ಗೆ ಇಂತಹ ಆರೋಪಗಳು ಬಂದಾಗ ನಿಮ್ಮಂತವರೇ ಸ್ವಲ್ಪ ಹೆಚ್ಚಿಗೆ ಮಾತಾಡಬೇಕು. ಅದಕ್ಕೆ ಲಾಸ್ಟಿಗೆ ನಿಮ್ಮನ್ನು ಮಾತಾಡ್ಸೋಣ ಅಂತ ಪೆಂಡಿಂಗ್ ಇಟ್ಟಿದ್ದೆ, ಹೇಳಿ. ಅದೇ ಮೇಡಮ್, ಇವಾಗ ನನ್ನ ಪಾಯಿಂಟ್ ಮೇಡಮ್, ನಾವೆಲ್ಲರೂ ಕೂಡ ಬೆಂಗಳೂರನ್ನ ಪ್ರೀತಿಸ್ತೀವಿ. ಬೆಂಗಳೂರು ಚೆನ್ನಾಗಿರ್ಬೇಕಂತ ಅನ್ಕೊಂತೀವಿ. ಗಾರ್ಡನ್ ಸಿಟಿಯಾಗೇ ಉಳಿಬೇಕು, ಮೆಟ್ರೋಪಾಲಿಟನ್ ಸಿಟಿಯಾಗೇ ಉಳಿಬೇಕು, ನಾವೆಲ್ಲರೂ ಚೆನ್ನಾಗಿ ಬಾಳ್ಬೇಕು. ಆದರೆ ಏನಾದರೂ ಅಲ್ಲಿ ಸಮಸ್ಯೆ ಕಾಣಿಸ್ತಿದ್ರೆ ನಮಗೆ ನಾವುಗಳು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿ ಸುಮ್ಮನೆ ಕೂತ್ಕೊಂಡು ಪ್ರಚಾರ ಮಾಡೋದಲ್ಲ, ಅದನ್ನು ಸರಿ ಮಾಡೋಕ್ಕೆ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಆ ನಿಟ್ಟಿನಲ್ಲಿ ಮೇಡಮ್, ಬೆಂಗಳೂರು ಉಳಿಸಿ ಸಮಿತಿಯಿಂದ ನಾವು ಹೇಳೋದು, ಇವತ್ತು ಬರೋ ದಿನಗಳಲ್ಲಿ ಹಿಂಗೆ ಬಿಟ್ಟರೆ ಖಂಡಿತವಾಗ್ಲೂ ಏರ್ ಕ್ವಾಲಿಟಿ ಇಂಡೆಕ್ಸ್ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂದರೆ ಬೆಂಗಳೂರಿನಲ್ಲಿ ಫಸ್ಟ್ ಆಫ್ ಆಲು ಯಾವುದೇ ರೀತಿ ಗಾಡಿಗಳಿಗೆ ದಿನ ಸಾವಿರಾರು ಗಾಡಿಗಳು ರಸ್ತೆಗಿಳಿತಾ ಇದೆ. ಅಲ್ಲಿ ಸರ್ಕಾರ ಯಾವುದೇ ರೀತಿ ಕಡಿವಾಣ ಆಗ್ತಾ ಇಲ್ಲ. ಹಿಂಗೆ ಬಿಟ್ಟರೆ ಮೇಲೆ ಬರೋ ದಿನ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಇವಾಗಿಂದನೇ ಪ್ರಶ್ನೆ ಮಾಡ್ಬೇಕು. ಇಲ್ಲಾಂದ್ರೆ ನಾಳೆ ಹಾಳಾದ್ಮೇಲೆ ಅಯ್ಯೋ ನಾವು ನೋಡ್ಕೊಂಡು ಸುಮ್ಮನೆ ಇದ್ಬಿಟ್ವಿ ಅನ್ನೋ ಮಾತು ಬರಬಾರ್ದು. ನಾವೀಗ ಪ್ರಶ್ನೆ ಮಾಡ್ಬೇಕು, ಸರ್ಕಾರಕ್ಕೆ ಮಾಡ್ಬೇಕು. ಇದನ್ನ ಸುಮ್ಮನೆ ಬೆಂಗಳೂರು ಸರಿ ಇಲ್ಲ ಅಂತ ಹೇಳೋದಲ್ಲ, ಸರ್ಕಾರಕ್ಕೆ ನೋಡಿ ಪರ್ಮಿಷನ್ ಕೊಡಬೇಡಿ. ಒಂದು. ಎರಡನೇದು, ಮರಗಳು ನೋಡಿ. ಇವತ್ತೊಂದು ಎಕ್ಸಾಂಪಲ್, 419 ಮರ ಬೆಂಗಳೂರು ಯೂನಿವರ್ಸಿಟಿಲಿ ಕಟ್ ಮಾಡ್ತಾ ಇದ್ದಾರೆ. ಕಂಟ್ರೋಲ್ಮೆಂಟ್ ಸ್ಟೇಷನ್ ವಸಂತನಗರದಲ್ಲಿ ಕಟ್ ಮಾಡ್ತಾರೆ. ಯಾರ ಬಗ್ಗೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ. 300 ಮರ, ಬನ್ನಿ ನಾವೆಲ್ಲ ಹೋಗಿ ಮರ ಉಳಿಸಿ, ಅದನ್ನ ಪ್ರಶ್ನೆ ಮಾಡೋಣ. ಸರ್ಕಾರಕ್ಕೆ 300 ಮರ ಕಟ್ ಮಾಡ್ತಾ ಇದ್ದಾರೆ. ನೋಡಿ ಬೆಂಗಳೂರಿನಲ್ಲಿ ಮೇಡಮ್, ಒಬ್ಬ ಮನುಷ್ಯನ 1 ಮರ ಇತ್ತು.